ಅರೆ ಇದೇ ದುಃಖದ ವಿಷಯ ಅಲ್ವಾ? ಅದೇ ವಿಷಯ, ಸಿಂಹ ಹಿಡ್ಕೊಂಡಿರೋ ಪ್ರಾಣಿ ಇದೆಯಲ್ಲ, ಅದು ನಮ್ಮ ಮಂಗನೇ. ಅವನಿನ್ ಯಾವತ್ತೂ ಹಿಂದೆ ಬರಲ್ಲ. ಒಂದ್ ಕಾಡಲ್ಲಿ 2 ಕುರಿ ಮರಿ ಇತ್ತು. ಅದರ ಹೆಸರು ಮೋಟು ಮತ್ತೆ ಪತ್ಲು. ಪತ್ಲು ಅದ್ ಮಾಡೋ ಎಲ್ಲಾ ಕೆಲ್ಸದಲ್ಲೂ ನ್ಯಾಯವಾಗಿರ್ತಿತ್ತು. ಆದ್ರೆ ಮೋಟು ಯಾವಾಗ್ಲೂ ಸೋಂಬೇರಿಯಾಗಿತ್ತು. ಅವರಿಬ್ರು ಮಾತ್ರ ಅಲ್ದೆ ಆ ಕಾಡಲ್ಲಿ ಕೋತಿ, ಆನೆ, ಜಿಂಕೆ ಆಮೇಲೆ ಬೇರೆ ಪ್ರಾಣಿಗಳು ವಾಸ ಮಾಡ್ತಿತ್ತು. ಸಾಯಂಕಾಲ ಹೊತ್ತಲ್ಲಿ ಕೋತಿ ಮರದ ಮೇಲೆ ಕೂತ್ಕೊಂಡು ಅವರಿಗೆ ಕಾವಲಾಗಿ ಇತ್ತು. ಯಾಕಂದ್ರೆ ಸಿಂಹ ಯಾವಾಗ್ಲೂ ರಾತ್ರಿ ಹೊತ್ತಲ್ಲೇ ಬೇಟೆಗೆ ಅಂತ ಬರ್ತಿತ್ತು. ಸಿಂಹ ಯಾವಾಗ ಆ ಕಡೆ ಬಂದ್ರೂನು ಕೋತಿ ತುಂಬಾ ಜೋರಾಗಿ ಕಿರ್ಚ್ತಿತ್ತು. ಆಮೇಲೆ ಎಲ್ಲಾ ಪ್ರಾಣಿಗಳು ಆನೆ ಹತ್ರ ಹೋಗಿ ನಿಂತ್ಕೊಳ್ಳೋದು. ಎಲ್ಲಾ ಪ್ರಾಣಿಗಳು ಆನೆ ಹತ್ರ ಹೋಗಿ ಬಚ್ಚಿಟ್ಕೊಳ್ಳೋದನ್ನ ನೋಡೋ ಸಿಂಹ ದೂರದಿಂದಾನೇ ತಿರ್ಗಾ ವಾಪಸ್ ಹೋಗ್ತಿತ್ತು. ಈ ತರ ಎಲ್ಲ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಖುಷಿಯಾಗಿ ಇರ್ತಾ ಇದ್ರು. ಒಂದಿವ್ಸ ಮಳೆಗಾಲದಲ್ಲಿ ಮೋಟು ಮತ್ತೆ ಪತ್ಲು ಇಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಮೋಟು, ಚಳಿಗಾಲ ಬಂದಿದ್ಯಲ್ಲ, ಅದಕ್ಕೆ ನಂಗಿಲ್ಲಿ ಮಲ್ಗಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬೇರೆ ಪ್ರಾಣಿಗಳೆಲ್ಲ ಅವ್ರವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ, ಗುಹೆಗಳಲ್ಲಿ, ಕೆಲವರು ಗೂಡಲ್ಲಿ, ಮರದ ಮೇಲೂ. ನಾವು ಯಾವ್ದಾದ್ರು ಒಂದು ಸರಿಯಾದ ಜಾಗ ಮಾಡ್ಬೇಕಲ್ವಾ? ಹಾ, ನೀನ್ ಹೇಳ್ತಾ ಇರೋದ್ ಸರಿ. ಆದ್ರೆ ಹೊಸ ಮನೆ ಹುಡುಕಕ್ಕೆ ತುಂಬಾ ಟೈಮ್ ಆಗುತ್ತಲ್ವಾ? ಮತ್ತೆ ಮಾಡ್ಲಿಕ್ಕೂ ಕೆಲ್ಸ ಆಗುತ್ತಲ್ವಾ? ಇದನ್ ಕೇಳಿ ಪತ್ಲುಗೆ ಅರ್ಥ ಆಗತ್ತೆ, ಇವನು ಸೋಂಬೇರಿತನದಿಂದಾನೇ ಈ ತರ ಕೇಳ್ತಿದ್ದಾನೆ ಅಂತ. ಸರಿ ಕಣೋ, ನೀನೇ ಹೇಳ್ದಾಗ್ಲಿ. ಆದ್ರೆ ನಾನಂತೂ ನನ್ಗೋಸ್ಕರ ಮನೆ ಮಾಡಕ್ ಹೋಗ್ತಾ ಇದ್ದೀನಿ. ಈ ತರ ಹೇಳಿ ಅದು ಇಲ್ಲಿ ಅಲ್ಲಿ ಅಂತ ಮನೆ ಹುಡುಕ್ತಾ ಇತ್ತು. ಕೊನೆಗೂ ಅದು ಒಂದು ದೊಡ್ಡ ಆಲದ ಮರನ ನೋಡತ್ತೆ. ಆ ಮರದಲ್ಲಿ ಒಂದು ಚಿಕ್ಕ ಗುಹೆ ತರ ಇತ್ತು. ಅದು ಅದ್ರೊಳಗ್ ಹೋಗ್ತಾ ಆ ಮರದೊಳಗೆ ಹೋಗ್ಬಿಡತ್ತೆ. ಒಳಗ್ ಹೋಗಿ ನೆಮ್ಮದಿಯಾಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ಇದನ್ನೇ ಅದರ ಮನೆ ತರ ಮಾಡ್ಕೊಳ್ಳೋಣ ಅಂತ ಅದು ಯೋಚನೆ ಮಾಡ್ತಿತ್ತು. ಆಮೇಲೆ ಖುಷಿಯಾಗಿ ಮೋಟುನ ಕರ್ಕೊಂಡ್ಬರತ್ತೆ. ಆಮೇಲೆ ಅದಕ್ಕೆ ಅದರ ಮನೆನ ತೋರ್ಸತ್ತೆ. ಪತ್ಲು, ನಿಂಗಂತೂ ಒಳ್ಳೆ ಮನೆ ಸಿಕ್ಕಿದೆ. ಇದ್ರಲ್ಲಿ ಒಬ್ರೇ ಇರ್ಬಹುದಲ್ವಾ? ಈಗ ನಾನೇನ್ ಮಾಡ್ಲಿ? ಅರೆ ಮೋಟು, ನೀನ್ ಚಿಂತೆ ಮಾಡ್ಬೇಡ. ನಾವಿಬ್ರು ಸೇರಿ ಇಂಥದ್ದೇ ಒಂದ್ ಮನೆ ನಿಂಗೂ ಹುಡ್ಕೋಣ. ಮೋಟು ಇವಾಗ್ಲೂ ಅದಕ್ಕೆ ಅಂತ ಒಂದ್ ಮನೆ ಹುಡ್ಕೊಳಕ್ಕೆ ಸೋಂಬೇರಿಯಾಗಿತ್ತು. ಅದ್ರಿಂದ ಅದು ಒಂದ್ ಯೋಚನೆ ಮಾಡತ್ತೆ. ಮಾರನೇ ದಿವ್ಸ ಬೆಳಗ್ಗೆನೆ ಮೋಟು ಸಿಂಹ ಅಲ್ಲಿ ಬರ್ತಿದೆ ಅಂತ ತುಂಬಾ ಜೋರ ಕಿರ್ಚ್ತಾ ಇತ್ತು. ಆಮೇಲೆ ಒಂದ್ ಪ್ರಾಣಿನ ಕೊಂದ್ಬಿಟ್ಟಿದೆ ಅಂತಾನು ಹೇಳ್ತಿತ್ತು. ಅದ್ ಈ ತರ ಕಿರ್ಚೋದನ್ ಕೇಳಿ ಆನೆ, ಪತ್ಲು, ಜಿಂಕೆ ಮತ್ತೆ ಬೇರೆ ಪ್ರಾಣಿಗಳು ಅಲ್ಲಿಗೆ ಬರುತ್ತೆ. ಈಗ ಹೇಗಾಗಕ್ ಸಾಧ್ಯ? ಸಿಂಹ ಅಂತೂ ಸಂಜೆ ಬರೋದಲ್ವಾ? ನೀ ಬೇರೆ ಯಾರನ್ನ ಸಿಂಹ ಅನ್ಕೊಂಡ್ಯಾ? ಇಲ್ಲ, ನಾನ್ ನಿಜ ಹೇಳ್ತಾ ಇದ್ದೀನಿ, ಅದು ಸಿಂಹನೇ. ಮಂಗ ಇದ್ದಿದ್ರೆ ಅವನತ್ರ ನೋಡಿಸ್ತಿದ್ವಿ ನಿಜವಾಗ್ಲೂ ಬಂದಿದ್ದು ಇಲ್ವೋ ಅಂತ. ಇದನ್ ಕೇಳಿ ಮೋಟು ಅವ್ರತ್ರ ಹೇಳತ್ತೆ, ಅರೆ ಇದೇ ದುಃಖದ ವಿಷಯ ಅಲ್ವಾ? ಅದೇ ವಿಷಯ, ಸಿಂಹ ಹಿಡ್ಕೊಂಡಿರೋ ಪ್ರಾಣಿ ಇದೆಯಲ್ಲ, ಅದು ನಮ್ಮ ಮಂಗನೇ. ಅವನಿನ್ ಯಾವತ್ತೂ ಹಿಂದೆ ಬರಲ್ಲ. ಇದನ್ ಕೇಳಿ ಆ ಪ್ರಾಣಿಗಳೆಲ್ಲ ತುಂಬಾ ಬೇಜಾರ್ ಮಾಡ್ಕೊಳತ್ತೆ. ಸಿಂಹ ಕೋತಿನ ಹಿಡ್ದಿದ. ಸಿಂಹ ಬರೋ ವಿಷಯನ ನಮಗೆ ಯಾರು ಹೇಳಲ್ಲ. ನಮಗಿಲ್ಲಿ ತುಂಬಾ ಕಷ್ಟ. ಆನೆ ಹೇಳಿದ್ದನ್ ಕೇಳಿ ಎಲ್ಲಾ ಪ್ರಾಣಿಗಳು ಹೇಗಾದ್ರೂ ಅಲ್ಲಿಂದ ಹೋಗ್ಬೇಕು ಅಂತ ಯೋಚನೆ ಮಾಡುತ್ತೆ. ಆಮೇಲೆ ಮೋಟು ಪತ್ಲೂನು ಅವ್ರ ಜೊತೆನೆ ಹೊರಟು ಹೋಗ್ತಾರೆ. ಸಾಯಂಕಾಲ ಆಗಿದ ತಕ್ಷಣ ಅವರೆಲ್ಲ ಒಂದ್ ಜಾಗ ಹುಡುಕೊಂಡು ಅವತ್ತು ಅಲ್ಲೇ ಇದ್ರು. ಆಮೇಲೆ ಪತ್ಲೂನು ಒಂದ್ ಮರದ ಕೆಳಗೆ ಹುಲ್ಗಳ ಮೇಲೆ ಕುತ್ಕೊಂಡಿತ್ತು. ಪತ್ಲು, ನಿಂಗಂತೂ ಇಲ್ಲಿ ಆರಾಮಾಗಿ ನಿದ್ದೆ ಬರುತ್ತೆ. ನಾನು ಎಲ್ಲಾದ್ರೂ ಜಾಗ ನೋಡಿ ಮಲಗ್ತೀನಿ. ನಾಳೆ ಬೆಳಿಗ್ಗೆ ಎಲ್ಲಿಗೂ ಹೋಗ್ಬೇಡ, ನಾನ್ ಇಲ್ಲಿಗೆ ಬರ್ತೀನಿ. ಸರಿ ಕಣೋ. ಇದನ್ ಕೇಳಿ ಮೋಟು ಅಲ್ಲಿಂದ ಹೊರಟು ಹೋಗತ್ತೆ.
ಆಮೇಲೆ ಪತ್ಲು ಇದ್ದಿದ್ ಮನೆಗ್ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ನಿದ್ದೆ ಮಾಡತ್ತೆ. ಇವಾಗ ಕೋತಿಗೂ ಅದರ ಕೆಲ್ಸದ ಟೈಮ್ ಬಂದಿತ್ತು. ಆದ್ರಿಂದ ಅದು ಆ ಮರದ ಹತ್ರ ಬಂದು ಮರದ ಮೇಲೆ ಕೂತ್ಕೊಂಡಿತ್ತು. ಅವಾಗ ಅದ್ ನೋಡುತ್ತೆ, ಕಾಡಲ್ಲಿ ಇದ್ದಿದ್ ಯಾವ ಪ್ರಾಣಿಗಳು ಅಲ್ಲಿ ಇರ್ಲಿಲ್ಲ. ಆಮೇಲೆ ಅದು ಸಿಂಹ ಅದರ ಕಡೆ ಬರೋದನ್ನ ನೋಡತ್ತೆ. ಸಿಂಹ ಇಲ್ಲೇ ಬರ್ತಿದ್ಯಲ್ಲ, ಆದ್ರೆ ಎಲ್ಲ ಪ್ರಾಣಿಗಳು ಎಲ್ಲೋಗಿದ್ದಾವೆ? ಅವಾಗ ಕೆಳಗೆ ಮೋಟು ನಿಧಾನಕ್ಕೆ ನಡ್ಕೊಂಡು ಹೋಗೋದನ್ನ ಕೋತಿ ನೋಡತ್ತೆ. ಆಮೇಲೆ ಅದ್ ಹೇಳುತ್ತೆ, ಮೋಟು, ಬೇಗ ಎಲ್ಲಾದ್ರೂ ಹೋಗಿ ಅಡಕ್ಕೋ, ಇಲ್ಲ ಇಲ್ಲಿಂದ ಓಡೋಗು, ಸಿಂಹ ನಿನ್ನ ಹತ್ರನೇ ಬರ್ತಾ ಇದೆ. ಇದನ್ ಕೇಳಿ ಮೋಟು ಭಯ ಪಟ್ಕೊಳ್ಳುತ್ತೆ. ಆಮೇಲೆ ಅದರ ಎದುರುಗಡೆ ಸಿಂಹ ಬರೋದನ್ನ ಅದು ನೋಡುತ್ತೆ. ಆಮೇಲೆ ಅದು ತಕ್ಷಣ ಓಡ್ ಹೋಗಿ ಅದರ ಮನೆ ಒಳಗೆ ಹೋಗುತ್ತೆ. ಆಮೇಲೆ ಸಿಂಹನು ಆ ಮನೆ ಒಳಗೆ ಹೋಗಕ್ಕೆ ಅಂತ ಪ್ರಯತ್ನ ಪಡ್ತಿತ್ತು. ಆದ್ರೆ ಸಿಂಹನು ಒಳಗ್ ಹೋಗೋ ಅಷ್ಟು ಆ ಮರದಲ್ಲಿದ್ದ ಚಿಕ್ಕ ಗುಹೆಯಲ್ಲಿ ಜಾಗ ಇರ್ಲಿಲ್ಲ. ಆಮೇಲೆ ಆಚೆಯಿಂದಾನೆ ಮೋಟುಗೋಸ್ಕರ ಕಾಯ್ತಾ ನಿಂತಿತ್ತು. ಮೋಟು ಅದನ್ನ ನೋಡಿ ತುಂಬಾ ಭಯ ಪಟ್ಕೊಳ್ಳುತ್ತೆ. ಆಮೇಲೆ ತುಂಬಾ ಜೋರಾಗಿ ಸಹಾಯಕ್ಕೆ ಅಂತ ಎಲ್ಲಾರನ್ನೂ ಕರೀತಿತ್ತು. ಆ ಮರದಿಂದ ಮೋಟುವಿನ ಶಬ್ದ ಕೇಳಿಸ್ತಿದ್ರಿಂದ ಕೋತಿ ಅಲ್ಲಿ ನೋಡತ್ತೆ. ಸಿಂಹ ಮರದ ಹತ್ರ ಕೂತ್ಕೊಂಡು ಮೋಟು ಆಚೆ ಬರಕ್ಕೆ ಕಾಯ್ತಿತ್ತು. ಅವಾಗ ಕೋತಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಬೇರೆ ಪ್ರಾಣಿಗಳನ್ನ ಹುಡುಕಕ್ಕೆ ಹೋಯ್ತು. ತುಂಬಾ ಹೊತ್ತಾದ್ಮೇಲೆ ಅದು ಪತ್ಲುವನ್ನ ನೋಡತ್ತೆ. ಆಮೇಲೆ ಪತ್ಲು ಅದನ್ನ ಬೇರೆ ಪ್ರಾಣಿಗಳ ಹತ್ರ ಕರ್ಕೊಂಡು ಹೋಗುತ್ತೆ. ಅದು ಜೀವಂತವಾಗಿರೋದನ್ನ ನೋಡಿ ಬೇರೆ ಪ್ರಾಣಿಗಳಿಗೆ ಖುಷಿಯಾಗೂ ಇತ್ತು, ಶಾಕ್ ಆಗೂ ಇತ್ತು. ಇನ್ನೊಂದ್ ಕಡೆ ಮೋಟು ಆಲದ ಮರದ ಮನೆಯಲ್ಲಿ ಸಿಕ್ಕಾಕೊಂಡು ಯೋಚನೆ ಮಾಡ್ತಿತ್ತು. ಅದು ಬೇರೆ ಪ್ರಾಣಿಗಳ ಹತ್ರ ಸುಳ್ಳು ಹೇಳಿ ಅವ್ರನ್ನ ಅಲ್ಲಿಂದ ಆಚೆ ಕಳಿಸ್ದೇ ಇದ್ದಿದ್ರೆ ಅದಕ್ಕೆ ಇವತ್ತು ಈ ಕಷ್ಟ ಬಂದಿರಲ್ಲ ಅಂತ ಯೋಚನೆ ಮಾಡ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಭೂಮಿ ಮೇಲೆ ಏನೋ ಒಂಥರ ಶಬ್ದ ಕೇಳಿಸ್ತಿತ್ತು. ಅವಾಗ ಮೋಟುಗೆ ಅರ್ಥ ಆಗತ್ತೆ, ಆನೆ ಓಡ್ ಬರ್ತಿದ್ರಿಂದಾನೆ ಭೂಮಿ ಈ ತರ ಶೇಕ್ ಆಗ್ತಿದೆ ಅಂತ. ಸಿಂಹ ನೋಡತ್ತೆ, ಆನೆ, ಪತ್ಲು, ಜಿಂಕೆ, ಕೋತಿ ಮತ್ತು ಇತರ ಪ್ರಾಣಿಗಳು ಅದ್ರ ಓಡ್ ಬರ್ತಿರೋದನ್ನ ಅದು ನೋಡತ್ತೆ. ಆನೆ ಆ ಸಿಂಹದ ಹತ್ರ ಬಂದು ಅದನ್ನ ಗುದ್ದತ್ತೆ. ಸಿಂಹ ತುಂಬಾ ದೂರ ಹೋಗಿ ಬಿಟ್ಬಿಡತ್ತೆ. ತಿರ್ಗಾ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರೋದನ್ನ ನೋಡಿ ಸಿಂಹ ಅದಿದ್ದ ಜಾಗಕ್ಕೆ ತಿರ್ಗಾ ಓಡ್ ಹೋಗ್ಬಿಡತ್ತೆ. ಆಮೇಲೆ ಮೋಟು ಮನೆಯಿಂದ ಆಚೆ ಬರುತ್ತೆ. ಅವಾಗ ಪತ್ಲು, ಆನೆ ಮತ್ತು ಇತರ ಪ್ರಾಣಿಗಳು ಅದನ್ನ ತುಂಬಾ ಕೋಪದಿಂದ ನೋಡ್ತಾ ಇದ್ದಿದ್ದನ್ನ ಅದು ನೋಡತ್ತೆ. ಮೋಟು, ನೀನೀಗ ಹೇಳ್ತೀಯಾ ನಮಗೆ ಸುಳ್ಳೇಳಿ ನೀನ್ ಯಾಕೆ ಹೀಗೆ ಮಾಡಿದೆ ಅಂತ? ಇದನ್ ಕೇಳಿ ಮೋಟು ಅವ್ರ ಹತ್ರ ಎಲ್ಲದನ್ನು ಹೇಳತ್ತೆ. ಆಮೇಲೆ ಹೇಳತ್ತೆ, ನೀವು ಬಂದಿಲ್ಲ ಅಂದ್ರೆ ನಾನ್ ಕೊನೆ ಉಸಿರು ಎಳೆಯೋ ತನಕ ಆ ಸಿಂಹ ಇಲ್ಲೇ ಕುತ್ಕೊಂಡಿರ್ತಿತ್ತು. ಮತ್ತೆ ಈ ಮನೆ ಒಳಗಡೆ ನಾನ್ ಸತ್ತೋಗ್ತಿದ್ದೆ. ನಾನ್ ಆಣೆ ಮಾಡ್ತೀನಿ, ನಾನ್ ಇವತ್ತಿಂದ ಆಲಸ್ಯ ಮಾಡಲ್ಲ. ಮತ್ತೆ ನನ್ನ ಆಸೆಗೆ ನಾನಿನ್ನು ಸುಳ್ಳು ಹೇಳಲ್ಲ. ಸರಿ ಮೋಟು, ಒಳ್ಳೆಯವನಾಗಿ ನೀನು ಕೆಲಸ ಮಾಡ್ತೀಯ ಅಂದ್ರೆ ನಾವು ನಿಮ್ ಜೊತೆ ಇದ್ದೇವೆ. ಪತ್ಲು, ಇದು ನಿನ್ ಮನೆ, ನೀನೇ ಇರು ಇಲ್ಲಿ. ಮತ್ತೆ ನಾನು ನನ್ಗೋಸ್ಕರ ಬೇರೆ ಎಲ್ಲಾದ್ರೂ ನೋಡ್ತೀನಿ. ಇದನ್ ಕೇಳಿ ಅಲ್ಲಿರೋ ಎಲ್ಲಾ ಪ್ರಾಣಿಗಳು ತುಂಬಾ ಖುಷಿ ಪಡತ್ತೆ. ಆಮೇಲೆ ಅವತ್ತಿಂದ ಅವ್ರ ತಿರ್ಗಾ ಅದೇ ಕಾಡಲ್ಲಿ ಖುಷಿಯಾಗಿ ಇರ್ತಿದ್ರು. ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ 1-2-3 ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು ಮತ್ತು ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರ್ಗಾಡ್ಬೇಕು. ಏನಾದ್ರೂ ಒಂದು ಉಪಾಯ ಮಾಡೋಣ. ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ದೇ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ. ಅಯ್ಯೋ, ನಂಗೇನು ಕಾಣಿಸ್ತಾ ಇಲ್ಲ, ಅಯ್ಯಪ್ಪ, ಅಯ್ಯೋ ಅಯ್ಯೋ, ನಂಗೆ ಕಾಣಿಸ್ತಿಲ್ಲ, ಅಯ್ಯೋ. ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತು ನಿಂಗೆ?
ನಂಗೇನು ಕಾಣಿಸ್ತಾನೇ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗಾಗಿರ್ಬೇಕೇನೋ. ಅಯ್ಯಪ್ಪ. ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ? ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ? ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ಟೀನು ಈಗಂತಾಳೆ, ಮಿಟ್ಟು ನೀನೇನೂ ಕಷ್ಟಪಡ್ಬೇಡ, ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವ್ ತಂದ್ಕೊಡ್ತೀವಿ. ನಿನ್ನನ್ನ ನಾವು ಚೆನ್ನಾಗ್ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೋ. ಆಗ ನಿನ್ಗೆ ಇನ್ನೂ ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡನ್ನ ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡತ್ರ ಬರೋದೇ ಇಲ್ಲ. ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ? ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ, ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡುಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ, ಮತ್ತೆ ಗೂಡು ಇರೋ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ, ಇದಕ್ಕೆ ಎಲ್ಲ ಕಾಣಿಸ್ತಿದೆ. ಕಾಪಾಡಿ! ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗ್ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು, ಮತ್ತೆ ಕುರುಡ ಅನ್ನುವ ನಾಟಕನೂ ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನನ್ ಕಣ್ಣಿಗೆ ಈ ರಸನ ಹಾಕಿಸ್ಕೊಳಲ್ಲ. ಯಾಕಲ್ಲ, ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತಾಗ. ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ, ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ, ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೆ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು, ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ. ಅವಳು ಮರದ ಕೊಂಬಿನ ಮೇಲೆ ಹತ್ತಿ ಕೋಪದಿಂದ ಹೀಗಂತಾಳೆ, ನನ್ನ ನೀನು ಹೆಂಗ್ ಹೊಡ್ದೆ ಅಲ್ಲ, ಇವಾಗ ನಾನ್ ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ. ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನು ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ.
ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ ಮಕ್ಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನು ಅವಳನ್ನ ತಡ್ದಿಲ್ವಾ? ನಂಗೆ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟಪಡ್ದೇನೆ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು. ಅದರಿಂದಾಗಿಯೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿನೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು. ನಿಂಗೆ ಶಿಕ್ಷೆ ಆಗಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಹಂಗಂತೇಳಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ, ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.